ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅರವಿಂದ್ ನಾಯಕ್ KSP ಯೂಟ್ಯೂಬ್ ಚಾನಲ್. ಕರ್ನಾಟಕ ದರ್ಶನದ ಮುಂದುವರೆದ ಭಾಗವಾದ ಇಂದಿನ ಒಂದು ತರಗತಿಯಲ್ಲಿ ಧಾರವಾಡ ಜಿಲ್ಲೆಯ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ಏನಾದರೂ ಗೊಂದಲಗಳಿದ್ದರೆ ಈ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗತಕ್ಕದ್ದು ಮತ್ತು ನೀವೇನಾದರೂ ತೊಂದರೆ ಅಥವಾ ಗೊಂದಲಗಳಿದ್ದರೆ ನಮಗೆ ಕಾಂಟ್ಯಾಕ್ಟ್ ಮಾಡತಕ್ಕದ್ದು. ನಾವು ಇಂದಿನ ಒಂದು ತರಗತಿಯಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಕಂಡುಬರುವಂಥ ಪ್ರಮುಖ ನದಿಗಳು ಮತ್ತು ಅಲ್ಲಿ ಜನಿಸಿದಂಥ ಪ್ರಮುಖ ಸಾಹಿತಿಗಳು ಮತ್ತು ಇತರ ಎಲ್ಲ ಮಾಹಿತಿಗಳನ್ನು ನಾವು ಇಂದಿನ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಇದು ಹುಬ್ಬಳ್ಳಿ ಮತ್ತು ಧಾರವಾಡ ಜಿಲ್ಲೆಯಲ್ಲಿ ಕರ್ನಾಟಕ ವಿದ್ಯಾವರ್ತಕ ಸಂಘ ಸ್ಥಾಪನೆ ಆಗ್ತದೆ. ಯಾವಾಗ ಸ್ಥಾಪನೆ ಆಗ್ತದೆ ಅಂತಾರೆ, ಇದು 1890ರಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಸ್ಥಾಪನೆ ಆಗ್ತದೆ. ಇದು ದೇಶಪಾಂಡೆರವರು, ಇದು ಕಾರಣೀಕರ್ತರಾದಂಥ ರಾಹ ದೇಶಪಾಂಡೆರವರು ಈ ಕರ್ನಾಟಕ ವಿದ್ಯಾವರ್ತಕ ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ಇದರ ಮುಖ್ಯ ಉದ್ದೇಶವನ್ನು, ಈ ಕರ್ನಾಟಕ ವಿದ್ಯಾವರ್ತಕ ಸಂಘದ ಮುಖ್ಯ ಉದ್ದೇಶ ಕರ್ನಾಟಕವನ್ನು ಏಕೀಕರಣಗೊಳಿಸುವುದೇ ಇದರ ಮುಖ್ಯ ಉದ್ದೇಶವಾಗಿರುತ್ತದೆ. ಇದರ ಮೊದಲ ಅಧ್ಯಕ್ಷರು ಕೆ. ಶ್ಯಾಮರಾವ್ ಆಗಿರುತ್ತಾರೆ. ಇಷ್ಟು ಮಾಹಿತಿ ಕರ್ನಾಟಕ ವಿದ್ಯಾವರ್ತಕ ಸಂಘದ್ದು ಆಗಿರುತ್ತದೆ. ನೆಕ್ಸ್ಟ್ ಹೋಗೋಣ. ಹೋಮ್ ರೂಲ್ ಲೀಗ್ ಸ್ಥಾಪನೆ ಮಾಡಿದ್ದು ಗಂಗಾಧರರಾವ್ ದೇಶಪಾಂಡೆದವರು 1916ರಲ್ಲಿ ಗಂಗಾಧರರಾವ್ ದೇಶಪಾಂಡೆಯವರು ಧಾರವಾಡ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡ್ತಾರೆ. ಇದರ ಮುಖ್ಯ ಉದ್ದೇಶ ಕರ್ನಾಟಕವನ್ನು ಏಕೀಕರಣಗೊಳಿಸುವುದು ಇದರ ಮುಖ್ಯ ಉದ್ದೇಶವಾಗಿರುತ್ತದೆ. ಈ ಗಂಗಾಧರರಾವ್ ದೇಶಪಾಂಡೆರವರನ್ನು ಕರ್ನಾಟಕದ ಒಂದು ಕೇಸರಿ ಎಂದನೂ ಸಹ ಕರೀತಾರೆ. ಮುಂದೆ ಹೋಗೋಣ. ಈ ಧಾರವಾಡ ಜಿಲ್ಲೆಯಲ್ಲಿ ಕಂಡುಬರುವಂಥ ಶಾಸ್ತ್ರೀಯ ಸಂಗೀತಗಾರರು ಯಾರೆಂದರೆ, ಒಬ್ಬರು ಗಂಗೂಬಾಯಿ ಹಾನಗಲ್ 1924ರಲ್ಲಿ ನಡೆದಂಥ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ಅಲ್ಲಿ ಹಾಡಿ ಒಂದೇ ಮಾತರಂ ಹಾಡಿದಂಥ ಅತ್ಯಂತ ಒಂದು ಕಿರಿಯ ಬಾಲಕಿ ಗಂಗೂಬಾಯಿ ಹಾನಗಲ್ ಆಗಿರುತ್ತಾರೆ. ಇವರೂ ಸಹ ಒಂದು ಧಾರವಾಡ ಜಿಲ್ಲೆಗೆ ಸೇರಿದವರು. ಅದೇ ರೀತಿಯಾಗಿ ಪಂಡಿತ್ ಭೀಮಸೇನ್ ಜೋಶಿ ಮತ್ತು ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಸಹ ಇದೇ ಧಾರವಾಡ ಜಿಲ್ಲೆಗೆ ಸಂಬಂಧಪಟ್ಟವರು ಆಗಿರುತ್ತಾರೆ ಅಥವಾ ಧಾರವಾಡ ಜಿಲ್ಲೆಯಲ್ಲಿ ಜನಿಸಿದವರು ಆಗಿರುತ್ತಾರೆ. ಅದೇ ರೀತಿ ಧಾರವಾಡ ಹೈಕೋರ್ಟ್ ಪೀಠ, ಇದು ಒಂದು ಕರ್ನಾಟಕದ ಹೈಕೋರ್ಟ್ ಕೇಂದ್ರ ಅಥವಾ ಹೈಕೋರ್ಟ್ ಇರುವುದು ಬೆಂಗಳೂರಿನಲ್ಲಿ. ಇದು ಉತ್ತರ ಕರ್ನಾಟಕದ ಜನರಿಗೆ ಅಥವಾ ಉತ್ತರ ಕರ್ನಾಟಕದಲ್ಲಿ ದಾಖಲಾದ ಪ್ರಕರಣವನ್ನು ಬಗೆಹರಿಸಕ್ಕೆ ಅಥವಾ ಒಂದು ಕಾನೂನಿನ ಮೂಲಕ ನ್ಯಾಯವನ್ನು ಒದಗಿಸಬೇಕಾದ್ರೆ ಈ ಉತ್ತರ ಕರ್ನಾಟಕದಲ್ಲಿ ದಾಖಲಾದಂಥ ಒಂದು ಪ್ರಕರಣಗಳು ಒಂದು ವೇಳೆ ಹೈಕೋರ್ಟಿಗೆ ಹೋದ್ರೆ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಒಂದು ದೂರ ಆಗ್ತದೆ. ಹಾಗಾಗಿ ಜನರಿಗೆ ಅನುಕೂಲವಾಗಲೆಂದು 2008ರಲ್ಲಿ ಧಾರವಾಡ ಮತ್ತು ಗುಲ್ಬರ್ಗದಲ್ಲಿ ಸಂಚಾರಿ ಪೀಠವನ್ನು ಸ್ಥಾಪನೆ ಮಾಡ್ತಾರೆ. ನಂತರ ಅದು 2013ರಲ್ಲಿ ಶಾಶ್ವತ ಪೀಠಗಳಾಗಿ ಪರಿಗಣನೆಗಳಾಗ್ತವೆ. ಹಾಗಾಗಿ ಈ ಧಾರವಾಡ ಅಥವಾ ಹೈಕೋರ್ಟ್ ಒಂದು ಶಾಶ್ವತ ಪೀಠ ಧಾರವಾಡದಲ್ಲಿ ಇದೆ. ಇದು 2008ರಲ್ಲಿ ಸ್ಥಾಪನೆ ಆಯಿತು. ಇದರ ಮುಖ್ಯ ಉದ್ದೇಶನೇ ಉತ್ತರ ಕರ್ನಾಟಕದ ಜನರ ಅಥವಾ ಉತ್ತರ ಕರ್ನಾಟಕದ ಭಾಗದ ಜನರಿಗೆ ನ್ಯಾಯಾಲಯದ ಒಂದು ಸುಲಭ ಲಭ್ಯತೆಯನ್ನು ಅಥವಾ ನ್ಯಾಯಾಲಯದ ಒಂದು ಸುಲಭವಾಗಿ ಅವರಿಗೆ ಸಿಗಲಿ ಅಥವಾ ಹತ್ತಿರ ಆಗಲಿ ಅಂತಲೇ ಸ್ಥಾಪನೆ ಮಾಡುವುದು ಇದರ ಮುಖ್ಯ ಉದ್ದೇಶ ಆಗಿರುತ್ತದೆ. ನೆಕ್ಸ್ಟು ಕರ್ನಾಟಕ ವಿಶ್ವವಿದ್ಯಾಲಯ, ಇದರ ಒಂದು ಧ್ಯೇಯವಾಕ್ಯ ಅರಿವೇ ಗುರು ಆಗಿರುತ್ತದೆ. ಮತ್ತು ಈ ವಿಶ್ವವಿದ್ಯಾಲಯವು ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಿದಂಥ ಅತ್ಯಂತ ಹಳೆಯ 2ನೇ ವಿಶ್ವವಿದ್ಯಾಲಯ ಆಗಿರುತ್ತದೆ. ಅದೇ ರೀತಿ ಸ್ವತಂತ್ರ ನಂತರ ಸ್ಥಾಪನೆಯಾದಂಥ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಕರ್ನಾಟಕ ವಿಶ್ವವಿದ್ಯಾಲಯ ಆಗಿರುತ್ತದೆ. ಇದು ಮುಖ್ಯವಾಗಿ ನೋಡಿ 1959ರಲ್ಲಿ ಸ್ಥಾಪನೆಯಾಗಿ ಅಧಿಕೃತವಾಗಿ 1950 ಮಾರ್ಚ್ನಲ್ಲಿ ಉದ್ಘಾಟಿಸಲಾಯಿತು. ಇದು ಕರ್ನಾಟಕದ 2ನೇ ಒಂದು ಹಳೆಯ ವಿಶ್ವವಿದ್ಯಾಲಯ. ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯ ಯಾವುದಂದ್ರೆ ಮೈಸೂರು ವಿಶ್ವವಿದ್ಯಾಲಯ ಆಗಿರುತ್ತದೆ. ಇದು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಪಂಪ, ಆದಿಕವಿ ಪಂಪ ರವರು ಜನಿಸಿದ್ದು
ಅದೇ ಧಾರವಾಡ ಜಿಲ್ಲೆಯ ಅಣ್ಣಿಗೇರಿಯಲ್ಲಿ ಜನಿಸ್ತಾರೆ. ಇವರು ಮುಖ್ಯವಾಗಿ 2 ಕೃತಿಗಳು ಬರೀತಾರೆ. ಆದಿಪುರಾಣ ಇವರ ಒಂದು ಮುಖ್ಯವಾದ ಕೃತಿ. ಇದು ಜೈನ ಧರ್ಮದ ಮೊದಲ ತೀರ್ಥಂಕ. ಋಷಭನಾಥನ ಒಂದು ಜೀವನ ಚರಿತ್ರೆಯನ್ನು ತಿಳಿಸುವ ಒಂದು ಚಂಪು ಶೈಲಿಯ ಒಂದು ಕೃತಿ ಆಗಿರುತ್ತದೆ. ನೆಕ್ಸ್ಟ್ ಇದರ ನಂತರ ವಿಕ್ರಮಾರ್ಜುನ ವಿಜಯ, ನೋಡಿ ಇಲ್ಲಿದೆ ನೋಡಿ, ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಕೃತಿಯನ್ನು ಬರೀತಾರೆ. ಈ ಪಂಪ ಭಾರತ ಕೃತಿಯಲ್ಲಿ ತನಗೆ ಆಶ್ರಯ ನೀಡಿದಂಥ 2ನೇ ಅರಿಕೇಸರಿಯನ್ನು ಮಹಾಭಾರತದಲ್ಲಿರುವಂಥ ಅರ್ಜುನನಿಗೆ ಹೋಲಿಸಿ ಈ ಕೃತಿಯನ್ನು ಬರೆದಿರುತ್ತಾನೆ. ಇದು ಸಹ ಒಂದು ಪಂಪನ ಒಂದು ಪ್ರಮುಖ ಕೃತಿಯಾಗಿರುತ್ತದೆ. ಇಲ್ಲಿದೆ ನೋಡಿ, ಮಹಾಭಾರತದ ಕಥೆಯನ್ನು ಆಧರಿಸಿದ ಒಂದು ಕೃತಿ. ಅರ್ಜುನನನ್ನು ನಾಯಕನಾಗಿ ಚಿತ್ರಿಸಲಾಗಿದೆ. ಕನ್ನಡದ ಮೊದಲ ಮಹಾಕಾವ್ಯವೆಂದು ಸಹ ಪರಿಗಣಿಸ್ತದೆ. ಅಂದರೆ ಈ ತನ್ನ ಆಶ್ರಯ ನೀಡಿದಂಥ 2ನೇ ಅರಿಕೇಸರಿ ಅವನಿಗೆ ಮಹಾಭಾರತ ಅರ್ಜುನನಿಗೆ ಹೋಲಿಸಿ ಈ ಕೃತಿಯನ್ನು ಬರೆದಿರುತ್ತಾನೆ. ಇದು ನೆನಪಿಟ್ಟುವಾಗ ಒಂದು ಸಾಧ್ಯ ಆಗಿರಬೇಕು. ಅದೇ ರೀತಿ ನೈಋತ್ಯ ರೈಲ್ವೆ ವಲಯ. ಒಟ್ಟು ಭಾರತದಲ್ಲಿ ಕಂಡುಬರುವಂಥ ವಲಯಗಳು 18 ರೈಲ್ವೆ ವಲಯಗಳು ಕಂಡುಬರುತ್ತವೆ. ಅದರಲ್ಲಿ ನಮ್ಮ ನೈಋತ್ಯ ರೈಲ್ವೆ ವಲಯ ಯಾವುದಂದ್ರೆ ಹುಬ್ಬಳ್ಳಿಯಲ್ಲಿರುವಂಥ ಒಂದು ರೈಲ್ವೆ ವಲಯ ಅಥವಾ ರೈಲ್ವೆವನ್ನು ನೈಋತ್ಯ ರೈಲ್ವೆ ವಲಯ ಅಂತ ಕರಿತೀವಿ. ಈ ವಲಯ ಅಥವಾ ಈ ಒಂದು ಪ್ಲಾಟ್ಫಾರ್ಮ್ಗೆ ಸಿದ್ಧಾರೂಢ ಸ್ವಾಮೀಜಿ ಪ್ಲಾಟ್ಫಾರ್ಮ್ ಅಥವಾ ರೈಲು ನಿಲ್ದಾಣ ಅಂತ ಹೊಸ ಹೆಸರನ್ನು ನಾಮಕರಣ ಮಾಡ್ಯಾರ. ಇದು ನೈಋತ್ಯ ರೈಲ್ವೆ ವಲಯವನ್ನು ಸ್ಥಾಪನೆಯಾಗಿದ್ದು 2003 ಏಪ್ರಿಲ್ 1ರಂದು ಸ್ಥಾಪನೆ ಆಗಿರುತ್ತದೆ. ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಇರೋದು ಹುಬ್ಬಳ್ಳಿಯಲ್ಲಿ. ಇದು ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನ್ ಅಂತ ಇದರ ಹೆಸರನ್ನು ಮರುನಾಮಕರಣ ಮಾಡಿದ್ದಾರೆ. ಇದು ಪ್ರಪಂಚದ ಅಥವಾ ಭಾರತ ದೇಶದ ಅತಿ ಉದ್ದವಾದ ಒಂದು ಪ್ಲಾಟ್ಫಾರ್ಮ್ ಹೊಂದಿರುವಂಥ ಒಂದು ರೈಲ್ವೆ ನಿಲ್ದಾಣವೂ ಸಹ ಆಗಿರುತ್ತದೆ. ಇದು ನೆನಪಿಟ್ಟುವಾಗ ಒಂದು ಸಾಧ್ಯ ಆಗಿರಬೇಕು. ಅದೇ ರೀತಿ ಕರ್ನಾಟಕ ಸಭಾ, ಧಾರವಾಡದಲ್ಲಿ ಸ್ಥಾಪನೆಯಾದಂಥ ಪ್ರಮುಖ ಒಂದು ಸಭಾಗಳಲ್ಲಿ ಕರ್ನಾಟಕವು ಸಭಾ ಒಂದು 1916ರಲ್ಲಿ ಹೋಮ್ ರೂಲ್ ಲೀಗ್ ಸಮಯದಲ್ಲಿ ಇದು ಸಹ ಧಾರವಾಡದಲ್ಲಿ 1916ರಲ್ಲಿ ಸ್ಥಾಪನೆ ಮಾಡ್ತಾರೆ. ಇದು ಸ್ಥಾಪನೆ ಮಾಡಿದ್ದು ಆಲೂರು ವೆಂಕಟರಾಯರು ಈ ಕರ್ನಾಟಕ ಸಭಾವನ್ನು ಸ್ಥಾಪನೆ ಮಾಡ್ತಾರೆ. ಇದರ ಮುಖ್ಯ ಉದ್ದೇಶನೇ ಅಧಿಕೃತ ಕರ್ನಾಟಕವನ್ನು ಅನುಷ್ಠಾನಗೊಳಿಸುವುದು. ಕರ್ನಾಟಕದ ಬಿಡಿ ಭಾಗಗಳು ಇತರ ರಾಜ್ಯದಲ್ಲಿ ಹರಿದು ಹಂಚಿ ಹೋಗಿರುವಂಥ ಪ್ರದೇಶವನ್ನು ಒಟ್ಟುಗೂಡಿಸುವುದು, ಕರ್ನಾಟಕವನ್ನು ಏಕೀಕರಣಗೊಳಿಸುವುದು, ಕರ್ನಾಟಕವನ್ನು ಅಥವಾ ಅಧಿಕೃತವಾಗಿ ಕರ್ನಾಟಕವನ್ನು ಅನುಷ್ಠಾನಗೊಳಿಸುವುದೇ ಇದರ ಒಂದು ಮುಖ್ಯ ಉದ್ದೇಶ ಆಗಿರುತ್ತದೆ. ಮುಂದೆ ಹೋಗೋಣ. ಡೆಪ್ಯೂಟಿ ಚನ್ನಬಸಪ್ಪ ಕರ್ನಾಟಕ ಏಕೀಕರಣ ಚಳವಳಿಯ ಒಂದು ಪಿತಾಮಹ ಆಗಿರುತ್ತಾರೆ. ಇವರು ಸಹ ಒಂದು ಧಾರವಾಡ ಜಿಲ್ಲೆಯಲ್ಲಿ ಜನಿಸಿದಂಥ ಒಬ್ಬ ಪ್ರಮುಖ ವ್ಯಕ್ತಿ ಆಗಿರುತ್ತಾರೆ. ನೆಕ್ಸ್ಟ್ ಹೋಗೋಣ. ಸವಾಯಿ ಗಂಧರ್ವ ಇವರು ಹಿಂದೂಸ್ತಾನಿ ಸಂಗೀತದ ಒಂದು ಘರಾನಾ ಸಂಗೀತದಲ್ಲಿ ತಮ್ಮದೇ ಆದಂಥ ಒಂದು ಸಾಧನೆಯನ್ನು ಮಾಡಿರುತ್ತಾರೆ. ಇವರು ಧಾರವಾಡ ಜಿಲ್ಲೆಯ ಕುಂದಗೋಳ ಗ್ರಾಮದಲ್ಲಿ ಜನಿಸಿದರು. ಇವರ ಶಿಷ್ಯರು ಯಾರಂದರೆ ಭೀಮಸೇನ್ ಜೋಶಿ, ಗಂಗೂಬಾಯಿ ಹಾನಗಲ್ ಮತ್ತು ಬಸವರಾಜ್ ರಾಜಗುರು ಇವರ ಪ್ರಮುಖ ಶಿಷ್ಯರು ಆಗಿರುತ್ತಾರೆ. ಅದೇ ರೀತಿ ಪ್ರವೀಣ್ ಗೋಡ್ಖಿಂಡಿ ಇವರು ಪ್ರಮುಖ ಭಾರತದ ಖ್ಯಾತ ಬನ್ಸೂರಿ ವಾದಕರು ಅಥವಾ ಮುರಳಿ ಮತ್ತು ಸಂಗೀತ ಒಂದು ಸಂಯೋಜಕರು ಆಗಿರುತ್ತಾರೆ. ಇವರು ಸಹ ಒಂದು ಧಾರವಾಡ ಜಿಲ್ಲೆಯವರು ಆಗಿರುತ್ತಾರೆ. ಇವರು ಹಿ ಈಸ್ ಆನ್ ಇಂಡಿಯನ್ ಕ್ಲಾಸಿಕಲ್ ಹಿಂದೂಸ್ತಾನ್ ಫ್ಲೂಟ್ ಪ್ಲೇಯರ್. ಇವರು ಭಾರತವನ್ನು ಬನ್ಸೂರಿ ಏನು ಫ್ಲೂಟ್ ಇದು ಮಾಡ್ತಲ್ಲ ಜಗತ್ತಿನ ಅಥವಾ ವರ್ಲ್ಡ್ ಫ್ಲೂಟ್ ಫೆಸ್ಟಿವಲ್ದಲ್ಲಿ ಭಾರತವನ್ನು ರಿಪ್ರೆಸೆಂಟೇಟಿವ್ ಮಾಡಿದ್ದು ಸಹ ಇದೇ ಪ್ರವೀಣ್ ಗೋಡ್ಖಿಂಡಿ ಅವರು ಆಗಿರುತ್ತಾರೆ. ಅದೇ ರೀತಿ ದರಾ ಬೇಂದ್ರೆಯವರು ಅಂದರೆ ದರಾ ಬೇಂದ್ರೆ ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಕರೀತಾರೆ. ಇವರು ಸಹ ಧಾರವಾಡ ಜಿಲ್ಲೆಯಲ್ಲಿ ಜನಿಸಿದವರು. 1896 ಜನವರಿ 31ರಂದು ಧಾರವಾಡದಲ್ಲಿ ಇವರ ಜನನವಾಗುತ್ತದೆ. ಅದೇ ರೀತಿ ಇವರ ಮರಣವನ್ನು 1981
ಅಕ್ಟೋಬರ್ 21ರಂದು ಆಗಿರುತ್ತದೆ. ಅಕ್ಟೋಬರ್ 26ರಂದು ಇವರ ಒಂದು ಮರಣ ಅಥವಾ ಲಿಂಗೈಕ್ಯರಾಗಿರುತ್ತಾರೆ. ಇವರ ಒಂದು ಕಾವ್ಯನಾಮ ಅಂಬಿಕಾತನಯ ದತ್ತ ಇವರ ಒಂದು ಪ್ರಮುಖ ಕಾವ್ಯನಾಮ ಅಥವಾ ಇವರ ಕಾವ್ಯನಾಮವಾಗಿರುತ್ತದೆ. ಇವರಿಗೆ ಭಾರತದ ಅತಿ ಪ್ರಮುಖವಾದ ಸಾಹಿತ್ಯ ಪ್ರಶಸ್ತಿಯಾದ ಜ್ಞಾನಪೀಠ ಪ್ರಶಸ್ತಿ ಪಡೆದವರಲ್ಲಿ ಕರ್ನಾಟಕದ 2ನೇ ವ್ಯಕ್ತಿಯೂ ಸಹ ಇವರಾಗಿರುತ್ತಾರೆ. ಕುವೆಂಪು ಅವರು 1967 ಶ್ರೀರಾಮಾಯಣಂ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದು ಕರ್ನಾಟಕದ ಮೊದಲಿಗರಾದರೆ ದ.ರಾ ಬೇಂದ್ರೆಯವರ 4 ತಂತಿ ಕೃತಿಗೆ ಏನಾಗ್ತದೆ ಅಂದರೆ 1973ರಲ್ಲಿ ಇವರಿಗೂ ಸಹ ಜ್ಞಾನಪೀಠ ಪ್ರಶಸ್ತಿಯನ್ನು ಲಭಿಸಿದೆ. ನೋಡಿ, ಇಲ್ಲಿದೆ ನೋಡಿ, 4 ತಂತಿಗೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಸಿಕ್ಕಿರುತ್ತದೆ. ಅದೇ ರೀತಿ ಇವರ ಇನ್ನೊಂದು ಕೃತಿಯಾದ ಅರಳು ಮರಳು ಕೃತಿಗೆ ಏನಾಗ್ತದೆ ಅಂದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ದೊರೆಯುತ್ತದೆ. ಅದೇ ರೀತಿ ಇವರು ಬರೆದಂಥ ಇತರ ಕೃತಿಗಳು ಗರಿ, ಸಖಿ, ಗೀತ, ಸಮರಸವೇ ಜೀವನ, ನಾದಲೀಲೆ ಇತರ ಇವರ ಒಂದು ಕೃತಿಗಳು ಸಹ ಇರುತ್ತವೆ. ದ.ರಾ ಬೇಂದ್ರೆಯವರ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡ್ಯಾರ. ಅದು ಎಲ್ಲಿ ಅಂದ್ರೆ ಧಾರವಾಡ ಜಿಲ್ಲೆಯಲ್ಲೇ ನಿರ್ಮಾಣ ಮಾಡಿರುತ್ತಾರೆ. ಇದು ಸಹ ಒಂದು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ರೆವರೆಂಡ್ ಫರ್ಡಿನಾಂಡ್ ಕೀಟಲ್ ಇವರು ಏನಾಗ್ತದೆ ಅಂದ್ರೆ ಮೂಲತಃ ಇವರು ಜನಿಸಿದ್ದು ಜರ್ಮನ್ ದೇಶದವರು ಅಥವಾ ಇವರು ಜರ್ಮನಿ ದೇಶದವರು. ಇವರು ಬಂದು ಏನು ಮಾಡಿದ್ರು, ಧಾರವಾಡದಲ್ಲಿ ನೆಲೆಸಿ ಕನ್ನಡ ಬಗ್ಗೆ ಅಪಾರವಾದ ಒಂದು ಇಚ್ಛೆಯನ್ನು ಉಳ್ಳವರು ಅಥವಾ ಕನ್ನಡವನ್ನು ಕಲಿಬೇಕಂತ ಆಸಕ್ತಿ ಉಳ್ಳವರು. ಕನ್ನಡವನ್ನು ಕಲಿತು ಕನ್ನಡ ಮತ್ತು ಇಂಗ್ಲೀಷ್ನ ಒಂದು ನಿಘಂಟನ್ನು ರಚಿಸಿದವರು ಫರ್ಡಿನಾಂಡ್ ಕೀಟಲ್ ಅವರು ಆಗಿರುತ್ತಾರೆ. ಇವರು ಸಹ ಧಾರವಾಡದಲ್ಲಿ ನೆಲೆಸಿದ್ದರು. ಇದು ಒಂದು ಪ್ರಮುಖವಾಗಿರುತ್ತದೆ. ಅದೇ ರೀತಿ ಹಿಂದೂಸ್ತಾನ್ ಸೇವಾದಳವನ್ನು ಸ್ಥಾಪನೆ ಮಾಡಿದವರು ಡಾಕ್ಟರ್ ಎನ್.ಎಸ್. ಹರ್ಡಿಕರ್ ಅವರಾಗಿರುತ್ತಾರೆ. ಇದು 1923ರಲ್ಲಿ ಹುಬ್ಬಳ್ಳಿಯಲ್ಲಿ ಸ್ಥಾಪನೆ ಮಾಡಿದಂಥ ಒಂದು ಸಭೆ ಅಥವಾ ಒಂದು ಸಂಘಟನೆ ಅಥವಾ ಸಂಘ ಆಗಿರುತ್ತದೆ. ಇದು ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಸ್ವಯಂ ಸೇವಕರ ಒಂದು ಸಂಘ ಆಗಿರುತ್ತದೆ. ಹಿಂದೆ ಹೋಗೋಣ. ರಾಷ್ಟ್ರಧ್ವಜ ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ರಾಷ್ಟ್ರಧ್ವಜವನ್ನು ಒಂದು ನಂತರ ತಯಾರಿಸುವ ಸ್ಥಳ ಎಲ್ಲದಂದ್ರೆ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ಹತ್ತಿರದಲ್ಲಿರುವಂಥ ಗರಗದಲ್ಲಿ ನಮ್ಮ ರಾಷ್ಟ್ರಧ್ವಜವನ್ನು ತಯಾರು ಮಾಡುವಂಥ ಒಂದು ಕೇಂದ್ರ ಇರುತ್ತದೆ. ಇದು ಯಾವ ಒಂದು ಸಂಸ್ಥೆ ಮಾಡುತ್ತಂದ್ರೆ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘದ ಮೂಲಕ ರಾಷ್ಟ್ರಧ್ವಜವನ್ನು ತಯಾರಿಸ್ತಾರೆ. ಇದು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಇದರ ಕುರಿತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾನೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಥವಾ ಹಿಂದಿನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ರಾಷ್ಟ್ರಧ್ವಜದ ಕುರಿತು ಯಾವ ರೀತಿ ಪ್ರಶ್ನೆಗಳು ಕೇಳಿದಾನಂತೆ ನಾನು ಮುಂದಡೆ ಹಾಕಿದ್ದೀನಿ ನೋಡಿ. ಭಾರತದ ಒಂದು ರಾಷ್ಟ್ರಧ್ವಜವನ್ನು ಕರ್ನಾಟಕದ ಯಾವ ಸ್ಥಳದಲ್ಲಿ ತಯಾರಿಸಲಾಗುತ್ತದೆ? ಧಾರವಾಡ, ಗರಗ, ನವಲಗುಂದ, ಕಲಘಟಗಿ ಆಗಿರುತ್ತದೆ. ಇದರಲ್ಲಿ ಸರಿಯಾದ ಉತ್ತರ ಗರಗ್ ಆಗಿರುತ್ತದೆ. ಒಂದು ವೇಳೆ ಗರಗ್ ಕೊಟ್ಟಿದ್ದಿಲ್ಲ ಅಂದರೆ ಧಾರವಾಡ ಅಷ್ಟೇ ಡಿಸ್ಟಿಕ್ ವೈಸ್ ಕೊಟ್ಟಿದಂದ್ರೆ ನಾವು ಧಾರವಾಡ ಹಾಕ್ಲಿಕ್ಕೆ ಸಾಧ್ಯ ಆಗಿರಬೇಕು. ಪರ್ಟಿಕ್ಯುಲರ್ ಆಗಿ ಸ್ಥಳವನ್ನು ಕೊಟ್ಟಾಗ ನಾವು ಈಗ ಧಾರವಾಡ ಜಿಲ್ಲೆಯನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಗರಗ, ಧಾರವಾಡ, ನವಲಗುಂದ, ಕಲಘಟಗಿ ಎಲ್ಲನೂ ಧಾರವಾಡ ಜಿಲ್ಲೆಯಲ್ಲಿರುವಂಥ ಒಂದು ಊರುಗಳು ಅಥವಾ ಸ್ಥಳಗಳು ಆಗಿರುತ್ತವೆ. ಅದರಲ್ಲಿ ಇದು ಗರಗ ಸರಿಯಾದ ಉತ್ತರ ಆಗಿರುತ್ತದೆ. ಗರಗ ಇದು ನೋಡಿ, ಗರಗ್ ರಾಷ್ಟ್ರಧ್ವಜವನ್ನು ತಯಾರಿಸುವ ಸಂಸ್ಥೆ ಯಾವುದು? KVIC, ISRO, ಇಸ್ರೋ, ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ, ಖಾದಿ ಆಯೋಗ ಅಥವಾ ಖಾದಿ ಕಮಿಷನ್. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಕರ್ನಾಟಕದ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ ಆಗಿರುತ್ತದೆ. ಇದು ನೆನಪಿಡುವಾಗ ಸಾಧ್ಯ ಆಗಿರಬೇಕು. ಮತ್ತು ನಮ್ಮ ರಾಷ್ಟ್ರಧ್ವಜದ ಉದ್ದ ಮತ್ತು ಅಗಲ ಎಷ್ಟಿದೆ ಅಂತ ನೀವು ಕಾಮೆಂಟ್ ಮೂಲಕ ತಿಳಿಸೋಕೆ ಸಾಧ್ಯ ಆಗಿರಬೇಕು. ನೋಡಿ, ಗರಗದಲ್ಲಿರುವಂಥ ರಾಷ್ಟ್ರಧ್ವಜ ತಯಾರಿಕೆಯಲ್ಲಿ ಯಾವ ಮಾನದಂಡವನ್ನು ಪಾಲಿಸುತ್ತದೆ? ISO, ISI ಮತ್ತು BIS ಆಗ್ಮಾರ್ಕ್ ಯಾವುದರ ಒಂದು ಮಾನದಂಡವನ್ನು
ನಮ್ಮ ರಾಷ್ಟ್ರ ಧ್ವಜವನ್ನು ತಯಾರಿಸಬೇಕಾದ್ರೆ ಯಾವ ಸಂಸ್ಥೆಯ ಮಾನದಂಡವನ್ನು ಇದು ಮಾಡ್ತಂದ್ರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್ ಇದರ ಒಂದು ಮಾನದಂಡದ ಮೇಲೆ ನಮ್ಮ ರಾಷ್ಟ್ರ ಧ್ವಜವನ್ನು ತಯಾರಿಸ್ತಾರೆ. ಅದೇ ಆಗ್ಮಾರ್ಕ್ ಅದಲ್ಲ, ಕೃಷಿ ಉತ್ಪನ್ನ ಇಲ್ಲಿದೆ ನೋಡಿ, ಆಗ್ಮಾರ್ಕ್ ಇದೆಯಲ್ಲ, ಇದು ಕೃಷಿ ಉತ್ಪನ್ನಗಳಿಗೆ ಇರುವಂಥ ಒಂದು ಆಗ್ಮಾರ್ಕ್ ಆಗಿರುತ್ತದೆ ನೋಡಿ. ಇನ್ನೊಂದು ವಿಶ್ವವಿದ್ಯಾಲಯ ಬರುತ್ತೆ, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ. ಇದು ಹುಬ್ಬಳ್ಳಿಯಲ್ಲಿ ಸ್ಥಾಪನೆ ಮಾಡ್ತಾರೆ. ಯಾವ ವರ್ಷದಲ್ಲಿ ಅಂದರೆ 2009ರಲ್ಲಿ ಹುಬ್ಬಳ್ಳಿ ನಗರದಲ್ಲಿ ಸ್ಥಾಪನೆ ಮಾಡಿದಂಥ ಒಂದು ಪ್ರಮುಖ ವಿಶ್ವವಿದ್ಯಾಲಯ ಆಗಿರುತ್ತದೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಕಮಿಷನರೇಟ್ ವಲಯಗಳು ಅಥವಾ ಕಮಿಷನರೇಟ್ ಜಿಲ್ಲೆಗಳು ಕಂಡುಬರುವುದು 6 ಕಮಿಷನರೇಟ್ ಜಿಲ್ಲೆಗಳು ಕಂಡುಬರುತ್ತವೆ. ಅದರಲ್ಲಿ ಹುಬ್ಬಳ್ಳಿ ಧಾರವಾಡ ಸಹ ಒಂದು ಕಮಿಷನರೇಟ್ ಜಿಲ್ಲೆ ಆಗಿರುತ್ತದೆ. ಇದು ನೆನಪಿಟ್ಟುಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಪೊಲೀಸ್ ರಿಲೇಟೆಡ್ ನಾವು ಮಾಹಿತಿಯನ್ನು ತಿಳಿದುಕೊಂಡಾಗ ಈ ಧಾರವಾಡ ಜಿಲ್ಲೆಯಲ್ಲಿ ಇನ್ನೂ ಪೊಲೀಸ್ ರಿಲೇಟೆಡ್ ಯಾವ ರೀತಿ ಮಾಹಿತಿಯನ್ನು ನಾವು ಕಲೆ ಹಾಕ್ಬೋದೆಂದರೆ, ಧಾರವಾಡ ಜಿಲ್ಲೆಯಲ್ಲಿ ಪೊಲೀಸರ ಮಕ್ಕಳ ವಸತಿ ಶಾಲೆ ಸಹ ಇದು ಧಾರವಾಡದಲ್ಲಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನವೋದಯ ಮಾದರಿಯ ಶಾಲೆಗಳು ಹೇಗಿರ್ತಾವಲ್ಲ, ಅದೇ ಮಾದರಿಯಲ್ಲಿ ಈ ನವೋದಯ ಮಾದರಿಯಲ್ಲಿ ಪೊಲೀಸರ ಮಕ್ಕಳಿಗೆ ಅಥವಾ ಪೊಲೀಸರ ಮಕ್ಕಳ ಹೊರತಾಗಿ ಬೇರೆಯವರಿಗೆ ಇಲ್ಲಿ ಅಲೌಡ್ ಇರಲ್ಲ. ಪೊಲೀಸರ ಮಕ್ಕಳಿಗೆ ನವೋದಯ ಮಾದರಿಯಲ್ಲಿ ಸ್ಥಾಪನೆಯಾದಂಥ ಒಂದು ವಸತಿ ಶಾಲೆ ಎಲ್ಲಿದೆ ಅಂದರೆ ಧಾರವಾಡ ಜಿಲ್ಲೆಯಲ್ಲಿ ಅಂತ ನೀವು ನೆನಪಿಟ್ಟುಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಇಲ್ಲಿದೆ ನೋಡಿ, ನವೋದಯದಲ್ಲಿ ಇದು ಏನಾಗುತ್ತೆ ಅಂದ್ರೆ NA ಮುತ್ತಣ್ಣ ಸ್ಮಾರಕ ಪೊಲೀಸ್ ಮಕ್ಕಳ ವಸತಿ ಶಾಲೆ. ಇದು ಸಹ ಅಥವಾ ಈ ವಸತಿ ಶಾಲೆ ಎಲ್ಲಿದೆ ಅಂದರೆ ಧಾರವಾಡದಲ್ಲಿದೆ ಅಂತ ನೀವು ನೆನಪಿಟ್ಟುಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಕರ್ನಾಟಕ ಅರಣ್ಯ ಅಕಾಡೆಮಿ ಧಾರವಾಡ. ಕರ್ನಾಟಕ ಒಂದು ಅರಣ್ಯ ಅಕಾಡೆಮಿ ಇರುವುದು ಧಾರವಾಡ ಜಿಲ್ಲೆಯಲ್ಲಿ. ನಾವು ಓದ್ತಾ ಇದ್ದೇವೆ ಪೊಲೀಸ್ ಇಲಾಖೆಯ ಬಗ್ಗೆ ನಾವು ಓದುವಾಗ ಕರ್ನಾಟಕ ಪೊಲೀಸ್ ಅಕಾಡೆಮಿ ಇರುವುದು ಮೈಸೂರಿನಲ್ಲಿ, ಕರ್ನಾಟಕ ಪೊಲೀಸ್ ಕಾಲೇಜ್ ಇರುವುದು ಕಲಬುರಗಿಯಲ್ಲಿ, ಕರ್ನಾಟಕ ಪೊಲೀಸ್ ಶಾಲೆಗಳ ಬಗ್ಗೆ ನಾನು ಹೇಳಿದ ಅದೇ ರೀತಿ ಕರ್ನಾಟಕ ಅರಣ್ಯ ಅಕಾಡೆಮಿ ಕಂಡು ಬರುವುದು ಇದು ಧಾರವಾಡ ಜಿಲ್ಲೆಯಲ್ಲಿ. ಇಲ್ಲಿ ಏನಾಗ್ತಂದ್ರೆ ಅರಣ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಪ್ರಾಥಮಿಕ ಹಾಗೂ ಸೇವಾ ತರಬೇತಿ, ವನ್ಯಜೀವಿಗಳ ನಿರ್ವಹಣೆ, ಅರಣ್ಯ ಕಾಯ್ದೆ ಮತ್ತು GIS ಅಂದರೆ ಈ ಮ್ಯಾಪ್ ಬಗ್ಗೆ ಮತ್ತು ಅರಣ್ಯ ಅಪರಾಧ ನಿಯಂತ್ರಣಗಳು ಇದು ಧಾರವಾಡ ಜಿಲ್ಲೆಯ ಗುಂಗರಗಟ್ಟಿ ಎಂಬ ಸ್ಥಳದಲ್ಲಿ ಈ ಕರ್ನಾಟಕ ಅರಣ್ಯ ಅಕಾಡೆಮಿ ಕಂಡುಬರುತ್ತದೆ. ಅದೇ ರೀತಿ ನಾನು ಉತ್ತರ ಕನ್ನಡ ಜಿಲ್ಲೆಯನ್ನು ಹೇಳುವಾಗ ನಿಮಗೆ ಹೇಳಿದೆ ಅರಣ್ಯ ತರಬೇತಿ ಕೇಂದ್ರ ಎಲ್ಲಿದೆ ಅಂತ ನಾನು ನಿಮಗೆ ಹೇಳಿಕೊಟ್ಟಿದ್ದೆ. ಅದು ಸಹ ತಟ್ಟಿಹಳ್ಳಿ, ಉತ್ತರ ಕನ್ನಡ ಜಿಲ್ಲೆಯ ತಟ್ಟಿಹಳ್ಳಿಯಲ್ಲಿದೆ ಅಂತ ಹೇಳ್ಕೊಟ್ಟಿದ್ದಲ್ಲ. ಅದೇ ರೀತಿ ಅರಣ್ಯ ಅಕಾಡೆಮಿ ಕಂಡುಬರುವುದು ಧಾರವಾಡ ಜಿಲ್ಲೆಯಲ್ಲಿ ಅಂತ ನೀವು ನೆನಪಿಟ್ಟುಕೊಳ್ಳೋಕೆ ಒಂದು ಸಾಧ್ಯ ಆಗಿರಬೇಕು. ನೋಡಿ ಇಲ್ಲಿದೆ ನೋಡಿ, ಅರಣ್ಯ ಒಂದು ತರಬೇತಿ ಕೇಂದ್ರ ಇರುವುದು, ಫಾರೆಸ್ಟ್ ಟ್ರೈನಿಂಗ್ ಸೆಂಟರ್ ಇರೋದು ತಟ್ಟಿಹಳ್ಳಿ, ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಹತ್ತಿರ ಇರುವಂಥ ಒಂದು ತಟ್ಟಿಹಳ್ಳಿಯಲ್ಲಿ ಈ ಅರಣ್ಯ ತರಬೇತಿ ಕೇಂದ್ರ ಅದ. ಇಲ್ಲಿ ಫಾರೆಸ್ಟ್ ಅರಣ್ಯ ರಕ್ಷಕರು, ಅರಣ್ಯ ಪಾಲಕರ ಒಂದು ತರಬೇತಿಯನ್ನು ಕೊಡುವಂಥ ಒಂದು ಪ್ರಮುಖ ಕರ್ನಾಟಕದ ಒಂದು ಸಂಸ್ಥೆ ಆಗಿರುತ್ತದೆ. ನೋಡಿ, ಕನ್ನಡ ಸಂಶೋಧನಾ ಕೇಂದ್ರ, ಕನ್ನಡ ಸಂಶೋಧನಾ ಸಂಸ್ಥೆ ಕಂಡುಬರುವುದು ಸಹ ಒಂದು ಧಾರವಾಡದಲ್ಲಿ. ಇದು 1970ರಲ್ಲಿ ಸ್ಥಾಪನೆಯಾದಂಥ ಒಂದು ಪ್ರಮುಖ ಸಂಸ್ಥೆಯಾಗಿರುತ್ತದೆ. ಇದು ಕರ್ನಾಟಕದ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಸ್ಥಾಪನೆ ಮಾಡಿದಂಥ ಪ್ರಮುಖ ಇಲಾಖೆ ಆಗಿರುತ್ತದೆ. ಅಂದರೆ ಕನ್ನಡವನ್ನು ಉಳಿಸುವುದು, ಕನ್ನಡವನ್ನು ಬೆಳೆಸುವುದು, ಕನ್ನಡ ಭಾಷೆಯನ್ನು ಇತರ ಅಥವಾ ಕನ್ನಡ ಭಾಷೆಯ ಅಧ್ಯಯನಕ್ಕೆ ಇದು ಪ್ರೋತ್ಸಾಹ ಕೊಡುವಂಥ ಒಂದು ಸಂಸ್ಥೆಯಾಗಿರುತ್ತದೆ. ವರೂರು, ಇದು ವರೂರದಲ್ಲ, ನವಗ್ರಹ ಜೈನ ಮಂದಿರ ನವಗ್ರಹ ಒಂದು ಜೈನ ದೇವಾಲಯ ಅಥವಾ ಜೈನ ಮಂದಿರ ಇದೆಯಲ್ಲ, ಇದು ಧಾರವಾಡ ಜಿಲ್ಲೆಯಿಂದ ಅಥವಾ ಹುಬ್ಬಳ್ಳಿಯಿಂದ ಸುಮಾರು ಕಿಲೋಮೀಟರ್ ದೂರದಲ್ಲಿ ಅಥವಾ ವರೂರು ಎಂಬುದಲ್ಲಿ ಇದೆ. ಇದು ಅದಲ್ಲ, ಇಲ್ಲಿ ಪ್ರಮುಖ ಪ್ರತಿಮೆಗಳು ಕಂಡು ಬರ್ತವೆ. ಪಾರ್ಶ್ವನಾಥನು ಜೈನರ ತೀರ್ಥಂಕ 24 ತೀರ್ಥಂಕಗಳಲ್ಲ. ಪ್ರಥಮ ತೀರ್ಥಂಕ ಋಷಭನಾಥ 23, 24, 23ನೇ ತೀರ್ಥಂಕ ಮತ್ತು 24ನೇ ತೀರ್ಥಂಕ ಮಹಾವೀರ ಅದರಲ್ಲ. ಇದು ಮುಖ್ಯವಾಗಿ ಭಗವಾನ್ ಪಾರ್ಶ್ವನಾಥನ ಮತ್ತು ಇತರ ತೀರ್ಥಂಕರ ಒಂದು ಮೂರ್ತಿಯನ್ನು ಕಂಡುಬರುವುದು ಇದೇ ಧಾರವಾಡ ಜಿಲ್ಲೆಯ ವರೂರದಲ್ಲಿ ಕಂಡುಬರುತ್ತವೆ. ಇದು ನೆನಪಿಟ್ಟುಕೊಳ್ಳೋಕೆ ಒಂದು ಸಾಧ್ಯ ಆಗಿರಬೇಕು. ಅಣ್ಣಿಗೇರಿ, ನಾನು ಹೇಳಿದಲ್ಲ ಆವಾಗಲೇ, ಪಂಪನ ಒಂದು ಜನ್ಮಸ್ಥಳ.
ಪಂಪ, ಆದಿಕವಿ ಪಂಪ, ವಿಕ್ರಮಾರ್ಜುನ ವಿಜಯ ಬರೆದ ಪಂಪ ಭಾರತ ಇತರ ಕೃತಿಗಳು ಬರೆದ ವಿಕ್ರಮಾರ್ಜುನ ವಿಜಯ ತನ್ನ ಅಥವಾ ಈ ಪಂಪನು 2ನೇ ಅರಿಕೇಸರಿ ಆಸ್ಥಾನದಲ್ಲಿದ್ದಲ್ಲ, ಹಾಗಾಗಿ ಆ ಅರಿಕೇಸರಿಯನ್ನು ಏನು ಮಾಡ್ತಾನಂದ್ರೆ ಮಹಾಭಾರತದ ಅರ್ಜುನನನ್ನು ಹೋಲಿಸಿ ಏನು ಮಾಡ್ತಾನಪ್ಪ ಅಂದ್ರೆ ಈ ಕೃತಿ ವಿಕ್ರಮಾರ್ಜುನ ವಿಜಯನು ಬರೀತಾನೆ. ಇದು ಬಹಳ ಪ್ರಮುಖವಾದಂಥ ಒಂದು ಕೃತಿ. ಈ ಪಂಪನಿ ಏನು ಮಾಡ್ತಾನಂದ್ರೆ ಇದೇ ಒಂದು ಧಾರವಾಡ ಜಿಲ್ಲೆಯ ಅಣ್ಣಿಗೇರಿಯಲ್ಲಿ ಜನನ ಆಗ್ತದೆ. ಅದೇ ಅಣ್ಣಿಗೇರಿಯಲ್ಲಿ ಕಲ್ಯಾಣ ಚಾಲುಕ್ಯರ ಒಂದು ಅಮೃತೇಶ್ವರ ದೇವಾಲಯವು ಸಹ ಒಂದು ಕಂಡು ಬರ್ತದೆ. ಇದು ನೆನಪಿಟ್ಟುವಾಗ ಒಂದು ಸಾಧ್ಯ ಆಗಿರಬೇಕು. ಅದೇ ರೀತಿ ಸಿದ್ಧಾರೂಢ ಮಠ ಕಂಡು ಬರುವುದು ಹುಬ್ಬಳ್ಳಿಯಲ್ಲಿ. ಆದರೆ ನಾವು ಸಿದ್ಧಾರೂಢರ ಬಗ್ಗೆ ನಾವು ತಿಳಿದುಕೊಳ್ಳುತ್ತಾ ಹೋದಾಗ ಸಿದ್ಧಾರೂಢರು ಏನಾಗ್ತದಂದ್ರೆ ಮೂಲತಃ ಬೀದರ್ ಜಿಲ್ಲೆಯ ಚಳಕಾಪುರದವರು. ಈ ಸಿದ್ಧಾರೂಢರು ಮೂಲತಃ ಬೀದರ್ ಜಿಲ್ಲೆಯ ಇಲ್ಲಿದೆ ನೋಡಿ, ಚಳಕಾಪುರದ ಒಂದು ಗ್ರಾಮದವರು. ಇವರು ಹುಬ್ಬಳ್ಳಿಗೆ ಬಂದು ನೆಲೆಸಿ ಅಲ್ಲಿಯೇ 1897ರಿಂದ 1907ರ ಅವಧಿಯಲ್ಲಿ ಈ ಸಿದ್ಧಾರೂಢ ಸ್ವಾಮೀಜಿಗಳು ಒಂದು ಮಠವನ್ನು ಕಟ್ಟಿ ಅಲ್ಲಿ ಬರುವಂತಹ ಭಕ್ತರಿಗೆ ದಿನನಿತ್ಯ ದಾಸೋಗದ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಇದೊಂದು ಧಾರ್ಮಿಕ ಕೇಂದ್ರವಾಗಿದೆ. ಹಾಗಾಗಿ ಶ್ರೀ ಸಿದ್ಧಾರೂಢ ಮಠ ಎಲ್ಲಿದೆ ಅಂದರೆ ಹುಬ್ಬಳ್ಳಿಯಲ್ಲಿ ಇದೆ ಅಂತ ನೆನಪಿಟ್ಟುಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಶ್ರೀ ಸಿದ್ಧಾರೂಢರು ಮೂಲತಃ ಎಲ್ಲಿಯವರು ಅಂದರೆ ಬೀದರ್ ಜಿಲ್ಲೆಯ ಚಳಕಾಪುರದವರು ಅಂತ ನೀವು ನೆನಪಿಟ್ಟುಕೊಳ್ಳೋಕೆ ಒಂದು ಸಾಧ್ಯ ಆಗಿರಬೇಕು. ಅದೇ ರೀತಿ ಶಾಲ್ಮಲಾ ನದಿ. ನಾನು ಶಾಲ್ಮಲಾ ನದಿ ಬಗ್ಗೆ ಯಾವಾಗ ಹೇಳಿ ಉತ್ತರ ಕನ್ನಡ ಜಿಲ್ಲೆಯ ಬಗ್ಗೆ ಅಧ್ಯಯನ ಮಾಡುವಾಗ ಬೆಡ್ತಿ ಅಥವಾ ಗಂಗಾವಳಿ ನದಿಯ ಬಗ್ಗೆ ಅಧ್ಯಯನ ಮಾಡಿದೆವಲ್ಲ, ಯಾವ ನದಿಗಳು ಏನಾಗ್ತವೆ ಅಂದರೆ ಇದೇ ಶಾಲ್ಮಲಾ ನದಿ ಧಾರವಾಡ ಜಿಲ್ಲೆಯ ಇಲ್ಲಿ ನೋಡಿ, ಧಾರವಾಡ ಜಿಲ್ಲೆಯ ಸೋಮೇಶ್ವರ ಗುಡ್ಡದಲ್ಲಿ ಈ ಶಾಲ್ಮಲಾ ನದಿ ಹುಟ್ಟಿ ಏನಾಗ್ತದೆ ಅಂದರೆ ಮುಂದೆ ಬೆಡ್ತಿ ಅಥವಾ ಗಂಗಾವಳಿ ನದಿಗೆ ಸೇರಿ ಮುಂದೆ ಬಡ್ತಿ ಎಂಬ ಅಥವಾ ಗಂಗಾವಳಿ ಎಂಬ ಹೆಸರಿನಿಂದ ಏನಾಗ್ತದೆ ಹರಿಯುವ ನದಿ ಯಾವುದಂದ್ರೆ ಶಾಲ್ಮಲಾ ನದಿ ಆಗಿರುತ್ತದೆ. ಶಾಲ್ಮಲಾ ನದಿ ಇದು ಯಾವ ಜಿಲ್ಲೆಯಲ್ಲಿ ಹುಟ್ಟುತ್ತದೆ ಅಂದರೆ ಇದು ಧಾರವಾಡ ಜಿಲ್ಲೆಯಲ್ಲಿ ಹುಟ್ಟುತ್ತದೆ ಅಂತ ನೆನಪಿಟ್ಟುಕೊಳ್ಳೋಕೆ ಒಂದು ಸಾಧ್ಯ ಆಗಿರಬೇಕು. ಈ ಶಾಲ್ಮಲಾ ನದಿ ಈ ಪ್ರದೇಶದಲ್ಲಿ ಮಲಬಾರ್ ಫೈಡ್ ಹಾರ್ನ್ ಬಿಲ್ ಎಂಬ ಅಪರೂಪದ ಒಂದು ಪಕ್ಷಿಗಳ ಆವಾಸ ಸ್ಥಾನವೂ ಸಹ ಆಗಿರುತ್ತದೆ. ಇದು ನೆನಪಿಟ್ಟುಕೊಳ್ಳೋಕೆ ಒಂದು ಸಾಧ್ಯ ಆಗಿರಬೇಕು. ಅದೇ ರೀತಿ ಎಮ್ಮೆ ತಳಿ ಸಂವರ್ಧನಾ ಕೇಂದ್ರ ತೇಗೂರು ಧಾರವಾಡ ಅಂದರೆ ಕರ್ನಾಟಕದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಒಂದು ಈ ತಳಿಗಳಿರ್ತವೆ, ಎಮ್ಮೆ ತಳಿಗಳಿರ್ತಾವಲ್ಲ, ಆ ತಳಿಗಳಲ್ಲಿ ಸುರ್ತಿ ಮತ್ತು ಮುರ್ರಾ ಎಂಬ 2 ಒಂದು ಧಾರವಾಡದ ಒಂದು ಎಮ್ಮೆ ತಳಿಗಳಿರ್ತಾವೆ. ಅವುಗಳನ್ನು ಒಂದು ಸಂರಕ್ಷಣಾ ಕೇಂದ್ರ ಅಂದರೆ ಅವು ಏನಾದರೂ ನಾವು ಸಂರಕ್ಷಣೆ ಮಾಡಲಿಲ್ಲ ಮುಂಬರುವ ದಿನಗಳಲ್ಲಿ ನಶಿಸಿ ಹೋಗ್ತಾವೆ. ಹಾಗಾಗಿ ಅಲ್ಲಿರುವಂಥ ಅವು ಮುರ್ರಾ ಮತ್ತು ಸುರ್ತಿ ಎಮ್ಮಿಗಳನ್ನು ಅಲ್ಲಿ ಕೆಲವು ಆ ಪರ್ಟಿಕ್ಯುಲರ್ ಅದೇ ತಳಿಗಳನ್ನು ಸಾಕಿ ಪೋಷಣೆ ಮಾಡಿ ಅವುಗಳ ವೀರ್ಯವನ್ನು ಸಂಗ್ರಹಣೆ ಮಾಡಿ ವೆಟರ್ನರಿ ಹಾಸ್ಪಿಟಲ್ ಅಥವಾ ಪಶು ವೈದ್ಯಕೀಯ ಆಸ್ಪತ್ರೆಗಳಿಗೆ ಕಳಿಸಿ ಮತ್ತು ಕೃತಕ ಗರ್ಭಧಾರಣೆಯ ಮೂಲಕ ಈ ಸುರ್ತಿ ಮತ್ತು ಮುರ್ರಾ ಎಮ್ಮಿಗಳ ತಳಿಗಳನ್ನು ಸಂರಕ್ಷಣೆ ಮಾಡುವುದು ಇದರ ಮುಖ್ಯ ಕಾರ್ಯ ಅಥವಾ ಕೆಲಸವಾಗಿರುತ್ತದೆ. ಇದು ಎಮ್ಮೆ ತಳಿ ಸಂವರ್ಧನಾ ಕೇಂದ್ರ ಇರುವುದು ಧಾರವಾಡ ಜಿಲ್ಲೆಯ ತೇಗೂರಿನಲ್ಲಿ ಇರುವಂಥದ್ದು ಅಂತ ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಇಲ್ಲಿ ನೋಡಿ, ಮುರ್ರಾ ಮತ್ತು ಒಂದು ಸುರ್ತಿ ತಳಿ ಅಂತ ಇವು ಧಾರವಾಡ ಜಿಲ್ಲೆಯ ಒಂದು ಪ್ರಮುಖ ತಳಿಗಳಾಗಿರುತ್ತವೆ. ನೋಡಿ, ಇವು ಎಮ್ಮೆಗಳು ನೋಡೋಕೆ ಸಾಧ್ಯ ಆಗಿರಬೇಕು. ಮೈಕಟ್ಟಿನಲ್ಲಿ ದಪ್ಪ ಇರುವಂಥವು ಮತ್ತು ಸೈನಿಂಗ್ ಇರುವಂಥ ತಳಿಗಳು ಯಾವುದಂದ್ರೆ ಮುರ್ರಾ ಎಮ್ಮೆ ಆಗಿರುತ್ತದೆ. ಮೈಕಟ್ಟಿನಲ್ಲಿ ಸೊತ್ತಾಳಗ ಗಿಡ್ಡ ಇವು ಇರುವ ಯಾವುದಂದ್ರೆ ಸುರ್ತಿ ಎಮ್ಮೆ ಆಗಿರುತ್ತವೆ. ಇವು ರಕ್ಷಣೆ ಮಾಡುವುದು ಇದರ ಈ ತಳಿ ಸಂವರ್ಧನಾ ಕೇಂದ್ರದ ಒಂದು ಮುಖ್ಯ ಕೆಲಸ ಆಗಿರುತ್ತದೆ. ಇದು ನೆನಪಿಟ್ಟುಕೊಳ್ಳೋಕೆ ಒಂದು ಸಾಧ್ಯ ಆಗಿರಬೇಕು. ಕಲಘಟಗಿ ಇದು ತೊಟ್ಟಿಲುಗಳಿಗೆ ಪ್ರಸಿದ್ಧಿಯಾಗಿದೆ. ಕಲಘಟಗಿ ಊರು ಅನ್ನೋದು ತೊಟ್ಟಿಲುಗಳಿಗೆ ಒಂದು ಪ್ರಸಿದ್ಧಿಯಾದಂಥ ಒಂದು ಪ್ರಮುಖ ಊರಾಗಿರುತ್ತದೆ. ಈ ಕಲಘಟಗಿ ತೊಟ್ಟಿಲುಗಳದಲ್ಲ, ಕಟ್ಟಿಗೆಯಿಂದ ಮಾಡಿರುವಂಥ ಸುಂದರವಾದ ಒಂದು ತೊಟ್ಟಿಲುಗಳು ಆಗಿರುತ್ತವೆ. ಇವು ಸಹ ನಮ್ಮ ಭಾರತ ದೇಶದಿಂದ ಅಮೇರಿಕಾ ದೇಶಕ್ಕೂ ಸಹ ರಫ್ತಾಗಿರುವಂಥ ಒಂದು ಪ್ರಮುಖ ತೊಟ್ಟಿಲು ಕಲಘಟಗಿ ತೊಟ್ಟಿಲು ಆಗಿರುತ್ತದೆ. ಇಲ್ಲಿ ಹಾಕಿದ್ದಾರೆ ನೋಡಿ,
ಕಟ್ಟಿಗೆಯಿಂದ ಮಾಡಲಾದ ತೊಟ್ಟಿಲುಗಳಿಂದ ಬಣ್ಣದಿಂದ ಈ ಚಿತ್ರ ಬಿಡಿಸಲಾಗಿರುತ್ತದೆ. ಈ ಚಿತ್ರದಲ್ಲಿರುವಂಥದ್ದು ಇದು ಕಲಗಟ್ಟಿಗೆ ತೊಟ್ಟಿಲು. ನಮ್ಮ ಭಾರತ ದೇಶದಲ್ಲಿ ಅಲ್ಲದೆ ಇತರ ದೇಶ ಅಮೇರಿಕ ದೇಶಕ್ಕೂ ಸಹ ರಫ್ತಾಗಿರುವಂಥ ಒಂದು ಪ್ರಮುಖ ತೊಟ್ಟಿಲು ಯಾವುದಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಧಾರವಾಡ ಜಿಲ್ಲೆಯ ಹೆಮ್ಮೆಯ ಕಲಗಟ್ಟಿಗೆಯಲ್ಲಿ ತಯಾರಿಯಾದಂಥ ಒಂದು ತೊಟ್ಟಿಲು ಸಹ ಆಗಿರುತ್ತದೆ. ಇಷ್ಟು ಒಂದು ಧಾರವಾಡ ಜಿಲ್ಲೆಯ ಬಗ್ಗೆ ನಾವು ಏನು ಮಾಡಿದೆವು ಅಂದ್ರೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿದುಕೊಂಡಿವಿ. ನಂತರ ಈ ಜಿಲ್ಲೆಯ ಬಗ್ಗೆ ಕೆಲವು ಈಗ ನೋಡಿ 2025 ಡಿಸೆಂಬರ್ನಲ್ಲಿ ನಾವು ಅಥವಾ ಡಿಸೆಂಬರ್ 14ನೇ ತಾರೀಕು ಈ ತರಗತಿಯನ್ನು ನಾವು ಮಾಡ್ತಾ ಇದ್ದೀವಿ ಅಥವಾ ಓದ್ತಾ ಇದ್ದೀವಿ. ಅಂದರೆ ನಾವು 2025ರಲ್ಲಿ ಏನಾದರೂ ಧಾರವಾಡ ಜಿಲ್ಲೆಯ ಬಗ್ಗೆ ಪ್ರಚಲಿತ ಘಟನೆ ಅದಾವೇನು ಅಂತ ತಿಳಿದುಕೊಳ್ಳೋಣ. ಅದು ಏನು ಒಂದೆರಡು MCQ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮೂಲಕ ನಾವು ತಿಳಿದುಕೊಳ್ಳೋಣ. ನೋಡಿ, ಕರ್ನಾಟಕ ಹೈಕೋರ್ಟು ಇದು ಮುಂದೆ ಇರುತ್ತೆ. ಕರ್ನಾಟಕ ಹೈಕೋರ್ಟು ಧಾರವಾಡ ಪೀಠ ಯಾವ ಭಾಗದ ನ್ಯಾಯಾಂಗ ಅಗತ್ಯಕ್ಕೆ ಸೇವೆ ನೀಡುತ್ತದೆ ಅಥವಾ ಯಾವ ಭಾಗದ ಪ್ರದೇಶಕ್ಕೆ ಈ ಧಾರವಾಡ ಹೈಕೋರ್ಟ್ ಪೀಠ ಅಥವಾ ಧಾರವಾಡ ಹೈಕೋರ್ಟ್ ಬೆಂಚ್ ಅದಲ್ಲ ಇದು ಯಾವುದಕ್ಕೆ ನ್ಯಾಯ ಒದಗಿಸ್ತದೆ ಅಂದ್ರೆ ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಒಂದು ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತದೆ. ಅದೇ ರೀತಿ ನೋಡಿ, ಇದು ಪ್ರಚಲಿತ ಘಟನೆ. ನಾವು ತಿಳ್ಕೊಳ್ಬೇಕಾಗಿದ್ದು ಇದು ಪ್ರಚಲಿತ ಘಟನೆ. ಗಮ್ಮನಗಟ್ಟಿ ಮತ್ತು ಇಟಿಗಟ್ಟಿ ಅಂತ ಒಂದು ಇಂಡಸ್ಟ್ರಿಯಲ್ ಏರಿಯಾ ಅದಾವ ಅದು 2025ರಲ್ಲಿ ಯಾವ ಉದ್ದೇಶಕ್ಕಾಗಿ ಘೋಷಿಸಲಾಯ್ತಪ್ಪ ಅಂದ್ರೆ ವಿಶೇಷ ಹೂಡಿಕೆ ವಲಯ, ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ಝೋನ್ ಅಂತ ಏನಾಗಿದೆ ಅಂದ್ರೆ ಇದು ಘೋಷಣೆ ಮಾಡಲಾಗಿದ್ದಾರೆ. ಅಂದ್ರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಇದು ಸ್ಪೆಷಲ್ ಇಂಡಸ್ಟ್ರಿಯಲ್ ಏರಿಯಾ ಅಂತ ಏನು ಮಾಡ್ಯಾರ ಅಥವಾ ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ಝೋನ್ ಅಂತ ಏನು ಮಾಡ್ಯಾರ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿರ್ತದೆ. ಇದು ಸಹ ನೆನಪಿಟ್ಕೊಳ್ಳೋಕೆ ಒಂದು ಸಾಧ್ಯ ಆಗಿರಬೇಕು. HDMC 2025ರಲ್ಲಿ ಯಾವ ನಿಷೇಧ ಅಥವಾ ಯಾವ ವಸ್ತುವನ್ನು ಜಾರಿಗೆ ನಿಷೇಧ ಮಾಡಿತ್ತು. HDMC ಅಂದ್ರೆ ಹುಬ್ಬಳ್ಳಿ ಧಾರವಾಡ ಮುನ್ಸಿಪಲ್ ಕಾರ್ಪೊರೇಷನ್. ಏನು ಹುಬ್ಬಳ್ಳಿ ಧಾರವಾಡ, ಒಂದು ಸೆಕೆಂಡ್ ಬರೆದು ಬಿಡ್ತಾ, ಹುಬ್ಬಳ್ಳಿ ಧಾರವಾಡ ಮುನ್ಸಿಪಲ್ ಕಾರ್ಪೊರೇಷನ್. ಈ HDMC ಅದಲ್ಲ ಇದು ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿರುತ್ತದೆ. ಇದು ಸಹ ಒಂದು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಮತ್ತು ನಾವು ಧಾರವಾಡ ಜಿಲ್ಲೆಯನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದೆ. ಬಟ್ ಅದು ಭೌಗೋಳಿಕವಾಗಿ ಯಾವ ಜಿಲ್ಲೆಯೊಂದಿಗೆ ಗಡಿಯನ್ನು ಹಂಚಿಕೊಂಡಿದ್ದೇವೆ ಅಂತ ನಾವು ನೋಡ್ಕೊತಾ ಹೋಗೋಣ. ಇದು ಒಂದು ಧಾರವಾಡ ಜಿಲ್ಲೆಯ ಜೊತೆ ಒಂದು ಗಡಿಯನ್ನು ಹಂಚಿಕೊಂಡಿದೆ, ಹಾವೇರಿ ಜಿಲ್ಲೆಯ ಜೊತೆ, ಉತ್ತರ ಕನ್ನಡ ಜಿಲ್ಲೆಯ ಜೊತೆ, ಬೆಳಗಾವಿಯ ಜೊತೆ. ಇದು ತನ್ನ ಸಂಪೂರ್ಣವಾದ ಸುತ್ತಲೂ ಗಡಿಯನ್ನು ಹಂಚಿಕೊಂಡಿರುವಂಥ ಒಂದು ಪ್ರಮುಖ ಜಿಲ್ಲೆಗಳು ಆಗಿರುತ್ತವೆ. ಇಷ್ಟು ಒಂದು ಧಾರವಾಡ ಜಿಲ್ಲೆಯ ಬಗ್ಗೆ ನಾವು ತಿಳಿದುಕೊಂಡೇವಿ. ನಿಮಗೆ ಇದರಲ್ಲಿ ಏನಾದರೂ ಗೊಂದಲಗಳಿದ್ದರೆ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ಅದನ್ನು ನಾವು ಉತ್ತರಿಸಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇಲ್ಲಿವರೆಗೂ ಒಂದು ತರಗತಿಯನ್ನು ವೀಕ್ಷಿಸಿದ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಒಂದು ಧನ್ಯವಾದಗಳು.